ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ನಮ್ಮ ಈ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿನ 7ನೇ ತರಗತಿಯ ಮೊದಲನೆಯ ಪದ್ಯಭಾಗವಾದ ಗಿಡಮರ ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪದ್ಯವನ್ನು ಬರೆದ ಕವಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು. ಈಗ ಇವರ ಪರಿಚಯ ಮಾಡಿಕೊಳ್ಳೋಣ. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬಾಗಲಕೋಟೆಯಲ್ಲಿ ಜನಿಸಿದರು. ಇವರು ಬರೆದಿರುವ ಕವನ ಸಂಕಲನಗಳು ಯಾವುವೆಂದರೆ ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು. ಹಾಗೆಯೇ ಇವರು ಬರೆದಿರುವ ನಾಟಕಗಳೆಂದರೆ ನಮಗ ಯಾರು ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ, ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನವನ್ನು ಪ್ರಕಟಿಸಿರುತ್ತಾರೆ. ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಇವರನ್ನು ಪುರಸ್ಕರಿಸಿದೆ. ಪ್ರಸ್ತುತ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಈಗ ಪದ್ಯದ ಆಶಯ ಭಾಗ. ಪ್ರಕೃತಿಯಲ್ಲಿ ಹಲವು ಬಣ್ಣ, ಹಲವು ಆಕಾರ, ಹಲವು ಸ್ವರೂಪದ ಗಿಡಮರಗಳಿವೆ. ಮನುಷ್ಯನೂ ಪ್ರಕೃತಿಯ ಒಂದು ಭಾಗ. ಮನುಷ್ಯರಲ್ಲಿಯೂ ಹಲವು ಬಗೆಯ ಜನರಿದ್ದಾರೆ. ಬೇರೆ ಬೇರೆ ಧರ್ಮ, ಆಚಾರ ವಿಚಾರಗಳನ್ನು ಅನುಸರಿಸುವವರಿದ್ದಾರೆ. ಆದರೆ ಗಿಡಮರಗಳಲ್ಲಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ. ಇದು ಅಗತ್ಯವಿಲ್ಲ. ಭೇದ ಭಾವವಿಲ್ಲದೆ ಗಿಡಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ. ಒಂದು ಮರ ಕಾಯನ್ನು, ಹಣ್ಣನ್ನು, ನೆರಳನ್ನು ನೀಡಬಹುದು. ಹಾಗೆ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು. ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚೆಂದ ಅಲ್ಲವೇ? ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಅಪಾರ. ಮಕ್ಕಳೇ, ಈಗ ಪದ್ಯವನ್ನು ರಾಗವಾಗಿ ಆಲಿಸೋಣ. ಗೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ಥರ ಥರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಗೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನ ಥರ ಥರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ.
ಪದ್ಯ ಭಾಗ 1 ಗಿಡಮರ. ಕವಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟ. ಗಿಡ ಎಂದರೆ ಸಸಿ ಎಂದರ್ಥ. ಚಿಕ್ಕ ಚಿಕ್ಕ ಸಸಿಗಳನ್ನು ಗಿಡ ಎಂಬುದಾಗಿ ಕರೆಯುತ್ತೇವೆ. ದೊಡ್ಡದಾದ ಗಿಡ ಅಥವಾ ಸಸಿಗಳನ್ನೇ ಮರ ಎಂಬುದಾಗಿ ಹೇಳುತ್ತೇವೆ. ಬೊಡ್ಡೆ ಕರಿದು ಎಲೆ ಹಸಿರು, ಹೂವು ನಾನಾ ಥರ. ಎಂಥ ಸೊಗಸು, ಏನು ಕಂಪು, ಬೆಳೆದು ನಿಂತ ಗಿಡಮರ. ಬೊಡ್ಡೆ ಎಂದರೆ ಮರದ ಕಾಂಡದ ಭಾಗ. ಕರಿದು ಎಂದರೆ ಕಪ್ಪಾದ ಬಣ್ಣ. ಥರ ಎಂದರೆ ವಿಧವಾದ. ಸೊಗಸು ಎಂದರೆ ಸುಂದರ. ಕಂಪು ಎಂದರೆ ಪರಿಮಳ ಅಥವಾ ಸುವಾಸನೆ ಎಂದರ್ಥ. ಒಂದು ಮರದ ಕಾಂಡದ ಭಾಗವು ಕಪ್ಪು ಬಣ್ಣದಾಗಿದ್ದು ಅದರ ಎಲೆಯು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಹಾಗೆಯೇ ಆ ಮರದಲ್ಲಿ ಬಿಡುವ ಹೂವು ನಾನಾ ವಿಧವಾಗಿದ್ದು, ಹೀಗೆ ಬೆಳೆದು ನಿಂತ ಗಿಡಮರವನ್ನು ನೋಡಲು ಎಂಥ ಸುಂದರ, ಹಾಗೆ ಅದರ ಕಂಪು, ಅದರ ಪರಿಮಳ, ಸುವಾಸನೆ ಎಷ್ಟು ಚಂದ ಎಂಬುದಾಗಿ ಕವಿ ಹೇಳುತ್ತಾರೆ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಯಾರೇ ಬಂದು ಏನೇ ಮಾಡಿದರೂ ಕೂಡ ಆ ಮರವು ಎಲ್ಲದಕ್ಕೂ ಮಹತ್ವವಾದ ದಿವ್ಯವಾದ ಮೌನವನ್ನು ತಳೆಯುತ್ತದೆ. ಹಾಗೆಯೇ ಈ ಮರವು ಯಾವಾಗ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ ಎಂಬುದಾಗಿ ನೋಡುವುದಾದರೆ, ತನ್ನ ರೆಂಬೆ ಕೊಂಬೆಗಳು ಚಿಗುರುವಾಗ ಅವು ಸಂತೋಷ ಪಡುತ್ತವೆ. ಈ ಸಂತೋಷವನ್ನು ಕವಿ ಈ ಪದ್ಯ ಭಾಗದಲ್ಲಿ ಕಡಲುಕ್ಕುವ ಚೇತನ ಎಂಬುದಾಗಿ ಹೇಳುತ್ತಾರೆ. ಕಡಲುಕ್ಕುವ ಎಂದರೆ ಸಮುದ್ರ ಉಕ್ಕಿದಂತೆ ಎಂಬುದಾಗಿ ಅರ್ಥ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ. ಲಿಂಗ, ವರ್ಣ, ಜಾತಿ, ಧರ್ಮ, ಹಾಳು ಕೊಂಪೆ ಇವನ ಮನ. ಮನುಷ್ಯನಲ್ಲಿ ಮಾತು ಇದೆ, ಆದರೆ ಅವನ ಮಾತಿನಂತೆ ಅವನ ಮನಸ್ಸು ಇಲ್ಲ. ಮನ ಎಂದರೆ ಮನಸ್ಸು ಎಂದರ್ಥ. ಲಿಂಗ, ವರ್ಣ, ಜಾತಿ, ಧರ್ಮ. ಲಿಂಗ ಅಂದರೆ ಗಂಡು ಹೆಣ್ಣು ಎಂಬ ಭೇದ ಭಾವ. ವರ್ಣ ಅಂದರೆ ಬಣ್ಣ, ಕಪ್ಪು ಬಿಳುಪು ಎಂಬ ಭೇದ ಭಾವ. ಜಾತಿ, ಆ ಜಾತಿ ಈ ಜಾತಿ ಎಂಬ ಭೇದ ಭಾವ. ಆ ಧರ್ಮ ಈ ಧರ್ಮ ಎಂಬ ಭೇದ ಭಾವ. ಇವೆಲ್ಲವೂ ಮನುಷ್ಯನ ಮನಸ್ಸಿನಲ್ಲಿ ತುಂಬಿರುವುದರಿಂದ ಇವನ ಮನಸ್ಸು ಹಾಳು ಕೊಂಪೆಯಾಗಿದೆ. ಅಂದರೆ ನಾಶ ಹೊಂದಿದ ಊರಿಗೆ ಸಮಾನ ಎಂಬುದಾಗಿ ಕವಿ ಹೇಳುತ್ತಾರೆ. ಜಾತಿ ಗೀತಿ, ಲಿಂಗಧರ್ಮ ಮೀರಿ ಬೆಳೆದ ಗಿಡಮರ. ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಗಿಡಮರಗಳು ಈ ಜಾತಿ ಗೀತಿ, ಲಿಂಗ, ಧರ್ಮ ಇವೆಲ್ಲವನ್ನು ಮೀರಿ ಬೆಳೆದಿರುವುದು. ಈ ಕಾರಣದಿಂದಲೇ ಗಿಡಮರಗಳು ಎತ್ತರಕ್ಕೆ ಬೆಳೆಯುತ್ತವೆ. ಈ ಗಿಡಮರಗಳು ಅವನು ಇವಳು ಅದು ಇದು ಎಂಬುದಾಗಿ ಒಂದು ದಿನವೂ ಎಣಿಸುವುದಿಲ್ಲ. ಅಂದರೆ ಭೇದ ಭಾವವನ್ನು ತೋರುವುದಿಲ್ಲ. ಬೊಡ್ಡೆ ಕರಿದು ಎಲೆ ಹಸಿರು, ಹೂವು ನಾನಾ ಥರ. ಬಿಸಿಲು ಮಳೆ ಚಳಿಯ ತಡೆದು ಅರಳುತಿಹವು ಅನುದಿನ. ಮರದ ಕಾಂಡದ ಭಾಗವು ಕಪ್ಪಾಗಿದ್ದು ಅದರ ಎಲೆಯು ಹಸಿರಾಗಿದೆ. ಆ ಮರದಲ್ಲಿ ಬಿಡುವ ಹೂವು ನಾನಾ ವಿಧವಾಗಿದೆ. ಈ ಗಿಡಮರಗಳು ಬಿಸಿಲು ಮಳೆ ಚಳಿಯನ್ನು ತಡೆದು, ಅಂದರೆ ಸಹಿಸಿಕೊಂಡು ಪ್ರತಿದಿನವೂ
ಅರಳುತ್ತಿವೆ ಎಂಬುದಾಗಿ ಈ ಪದ್ಯಭಾಗದಲ್ಲಿ ಕವಿಯು ನಮಗೆ ಹೇಳುತ್ತಿದ್ದಾರೆ. ಮಕ್ಕಳೇ, ಇಷ್ಟೊತ್ತು ಈ ಪದ್ಯವನ್ನು ಕೇಳಿದಿರಲ್ಲ. ಇಲ್ಲಿಗೆ ಗಿಡಮರ ಪದ್ಯಭಾಗವು ಮುಕ್ತಾಯಗೊಂಡಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠ ಭಾಗವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.